ವೋಕಲ್ ಫಾರ್ ಲೋಕಲ್ ಕೋವಿಡ್ ಆದ್ಮೇಲೆ ಏನ್ ಎಲ್ಲ ಪ್ರದರ್ಶನ ಮಾಡಿದೆ. ಇದಕ್ಕೂ ಮುಂಚೆ ಇದನ್ನ ನಾವು ಜೀವಂತವಾಗಿ ಇಟ್ಟಿದ್ದು ಅಥವಾ ನೋಡಿದ್ದಂದ್ರೆ ಖಂಡಿತ ಕಡಲೆಕಾಯಿ ಪರಿಷೆನಲ್ಲೇ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನೆಲ್. ಕಡಲೆಕಾಯಿ ಪರಿಷೆ ಅಂದ ತಕ್ಷಣನೇ ಆಹಾ ಇದು ಒಂದು ಎಮೋಷನ್ ರೀ. ಮತ್ತೆ ಬೆಂಗಳೂರಿನಲ್ಲಿ ಇವತ್ತು ಇಷ್ಟೆಲ್ಲ IT ಸಿಟಿ ಅಂತ ಅನ್ಸ್ಕೊಂಡ್ರು ಈ ಕಡೆ ಒಂದು ಜಾತ್ರೆ ಇಡೀ ಬೆಂಗಳೂರನ್ನೇನು ಬೇರೆ ಎಲ್ಲ ಭಾಗದ ಜನಗಳನ್ನು ಸೇರ್ಸತ್ತೆ ಅಂದರೆ ತಮಾಷೆನಾ? ಮೊದಲನೇದಾಗಿ ಕಡಲೆಕಾಯಿ ಪರಿಷೆ ಈ ವರ್ಷದ ವಿಶೇಷ ಇಲ್ಲಿದೆ. ಆಹಾ 14ನೇ ತಾರೀಕಿಂದ 17ನೇ ತಾರೀಕುವರೆಗೂ ಏನು ನಡೀತಾ ಇದೆ ಈ ಸತಿ, ಏನೇನೆಲ್ಲ ವಿಶೇಷಗಳು ನೋಡ್ತಾನೆ ಇದ್ದೀರಾ. ಹೆಸರು ಕಡಲೆಕಾಯಿ ಪರಿಷೆ ಆದ್ರೂ ಇಲ್ಲಿ ಪ್ಲಾಸ್ಟಿಕ್ ಹೂವುಗಳು, ಬಲೂನ್ಸ್ಗಳು, ತಿಂಡಿ ತಿನಿಸು, ಆಟಿಕೆಗಳು, ಬಸವನಗುಡಿ ಮೇನ್ ಸ್ಟ್ರೀಟ್ ಸುತ್ತಮುತ್ತ ಇರೋ ಎಲ್ಲ ಬೀದಿಗಳು, ಅಬ್ಬಬ್ಬಾ ಬೀದಿಗಿಳಿಯೋದು ಅಂತಾರಲ್ಲ, ಇಳಿದ್ರೆ ಹೀಗೆ ಇಳಿಬೇಕ್ರಿ. ನೋಡ್ರಿ ಅದು ಹೇಗಿದೆ. ಅದೊಂಥರ ಹೇಳಿ ಕೇಳಿ ಡಿಸೆಂಬರಲ್ಲಿ ಬರೋದ್ರಿಂದ ಇಡೀ ವರ್ಷಕ್ಕೆ ಇಟ್ಸ್ ಲೈಕ್ ಒನ್ ಸೈನಿಂಗ್ ಆಫ್ ದ ಲೋಕಲ್ ವೇ ಅಂತ. ಈ ಸತಿ ಹಿಯರ್ ಯು ಕ್ಯಾನ್ ಸಿ ಪುಟಾಣಿ ಮಕ್ಕಳು, ದೊಡ್ಡ ಮಕ್ಕಳು ಎಲ್ಲರೂ ಇಲ್ಲಿರೋ ತಿಂಡಿ ತಿನಿಸುಗಳ ಕಡೆ ಕ್ಲೋಸಪ್ಸಲ್ಲಿ ನೋಡ್ತಾ ಇದ್ದೀರಾ. ಇಲ್ಲಿರೋ ಬಾಳೆಕಾಯಿ ಬಜ್ಜಿ ಕಟ್ ಮಾಡಿ ಮಸಾಲೆ ಜೊತೆಗೆ ಹಾಕ್ಕೊಡ್ತಾರೆ, ಪೊಟೆಟೊ ಟ್ವಿಸ್ಟರ್ಸು. ಆದರೂ ನನ್ನ ಫೇವ್ರೆಟ್ ಡೆಫಿನೆಟ್ಲಿ ಹ್ಯಾಸ್ ಟು ಬಿ ಟ್ಯಾಪಿಯೋಕಾ ಅಥವಾ ಗೆಣಸಿನ ಚಿಪ್ಸು. ಇನ್ನು ಕಡಲೆಕಾಯಿ ಪರಿಷೆಗೆ ಕಡಲೆಕಾಯಿ ಮ್ಯಾಟ್ರಿಗೆ ಬರದೇ ಇರೋಕ್ಕಾಗತ್ತಾ? ಬಡವರ ಬಾದಾಮಿ. ಹಾ ಪಾಪ ಇಲ್ಲಿ ಕಡಲೆಕಾಯಿ ಪರಿಷೆನಲ್ಲಿ ರೈತರು ಬಂದಿರ್ತಾರೆ, ಅವ್ರ ಹತ್ರ ಜಾಸ್ತಿ ಚೌಕಾಸಿ ಮಾಡಬೇಡಿ. ಈ ಕಡೆ ತೆಂಗಿನಕಾಯಿ ಹೂವು ಟ್ರೆಂಡಲ್ಲಿದೆ. ಇನ್ನು ಓಹೋ ಡೆಲ್ಲಿ ಪಾಪಡು, ನಾನು ಚೈಲ್ಡ್ ಆಗಿದ್ರೋದ್ರಿಂದ ನೋಡ್ತಾ ಇದ್ದೀನಿ, ಸೈಜ್ ಸ್ವಲ್ಪ ಕಮ್ಮಿ ಆಗಿದೆ. ಈ ಕಡೆ ಏನಿದು ಓಹೋ ಪನ್ನೀರಿನ ಕಥೆ. ಬಟ್ ನಿಮ್ಮಲ್ಲಿ ಎಷ್ಟನ್ನ ಗೊತ್ತು ರೀ ಆಕ್ಚುಲ್ ಕಡಲೆಕಾಯಿ ಪರಿಷೆದು ಕಥೆ? ಅದರಲ್ಲೂ ಸುಮಾರು ಕಥೆಗಳಿದೆ. ಹೇಳಿ ಶೈಲಾ ಆಂಟಿ, ಕಡಲೆಕಾಯಿ ಪರಿಷೆ ಯಾಕೆ ಆಚರಿಸ್ತಾರೆ ನಿಮ್ಮ ಪ್ರಕಾರ? ನಿಮ್ಗೆ ಎಷ್ಟು ಗೊತ್ತು? ಈಗ ಏನ್ ಕಡಲೆಕಾಯಿ ಬಸವಣ್ಣ ಇದಾನಲ್ಲ, ದೊಡ್ಡ ಬಸವಣ್ಣ, ಅದ್ ಸುತ್ತಮುತ್ತಲು ಬರೀ ಹೊಲ ಇತ್ತಂತೆ. ಅಂದ್ರೇನು, ಅಲ್ಲಿ ಸುಂಟೆನಲ್ಲಿ ಇದೆಯಲ್ಲ ಅಲ್ಲೆಲ್ಲ ಹೊಲ ಐತಿ. ಆಕ್ಚುಲಿ ಬಸವಣ್ಣನ ಹಿಂಭಾಗ ಒಂದ್ ಕೆರೆ ಇತ್ತು. ನನ್ಗೊಂದ್ ನೆನಪಿದೆ, ಕೆರೆ ನಾನು ನೋಡಿದೀನಿ. ಈ ಒಂದು ಹಸು ಬಂದ್ಬಿಟ್ಟು ದಿನ ಬಸವಣ್ಣ ಬಂದು ಕಡಲೆಕಾಯಿ ಬೆಳೆದಾಗ ಅಂದ್ರೆ ಫಸಲು ಬಂದಾಗ ತಿನ್ಕೊಂಡ್ ಹೊಟ್ಟೋಗ್ಬಿಡೋದಂತೆ, ಉಳಿಸ್ತಾ ಇರ್ಲಿಲ್ಲ. ಇವನಿಗೆ ರೈತನ್ಗೆ ಬೆಳೆದವನಿಗೆ ಏನು ಸಿಗ್ತಾ ಇರ್ಲಿಲ್ಲ ಅನ್ನೋ ತರ ಬಂದು ಹೊಲನೆಲ್ಲ ಹಾಳು ಮಾಡ್ತಿತ್ತು, ಬೆಳೆನೆಲ್ಲ ಹಾಳು ಮಾಡ್ತಿತ್ತು ಅಂತ. ಅದಕ್ಕೆ ಅವರು ರೈತ ಗೊತ್ತಾಯ್ತು ಯಾರು ಅಂತ ನೋಡಿದ್ರು, ಇದು ಅಂತ ಗೊತ್ತಾಯ್ತು, ಒಂದು ಹಸು ಗೂಳಿ ಬರ್ತಾ ಇದೆ ಅಂತ ಗೊತ್ತಾಯ್ತು. ಅದಕ್ಕೆ ಅವನೇನ್ ಮಾಡಿದ್ರಂತೆ, ಅಪ್ಪ ನೀನ್ ಬಂದ್ ಹೀಗೆಲ್ಲ ಇದು ಮಾಡ್ಬೇಡ, ಏನು ತೊಂದ್ರೆ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಅದೇನೋ ಒಬ್ಬ ರೈತ ಅದನ್ನ ಹೊಡೆದ. ಅದಕ್ಕೆ ಅದು ಕಲ್ಲ ಕೂತ್ಕೊಂಡ್ ಅದು ಒಂದ್ ಕಥೆ ಇದೆ. ಇನ್ನೊಂದು ಕೈಗೆ ಸಿಗದೆ ಅಲ್ಲೂ ಓಡೋಗಿ ಮತ್ತೆ ಊರಾಚೆ ಎಲ್ಲೋ ಅದು ಒಂದ್ ದೊಡ್ಡ ಕಲ್ಲಿಂದು ಬಸವ ಸಿಕ್ತು, ಕಲ್ಲಾಗೋಯ್ತು ಅಂತ. ಆಮೇಲೆ ಅವನು ಇಡೀ ರಾತ್ರಿ ಕಾದಿದ್ದಂತೆ, ಅದನ್ನ ಹಸು ಹಿಡಿಲೇಬೇಕು ಯಾರದು ಅಂತ. ಕೊನೆಗೆ ಹೇಳಿದಂತೆ ಈಗೆಲ್ಲ ಮಾಡ್ಬೇಡ, ನಿನ್ ಒಂದ್ ವರ್ಷಕ್ಕೊಮ್ಮೆ ನಿನ್ಗೆ ನಿನ್ ಹೆಸರಲ್ಲಿ ಕಡಲೆಕಾಯಿ ಪರಿಷೆ ಮಾಡ್ತೀವಿ, ನಿನ್ ಹೆಸರು ನಿನಗೆ ಅದು ಅರ್ಪಿಸ್ತೀವಿ ಅಂತ, ನೈವೇದ್ಯ ತರ ಕೊಡ್ತೀವಿ ಅಂತ. ಅದಕ್ಕೆ ಅಲ್ಲಿ ಬಸವಣ್ಣ ಕೂತ್ಕೊಂಡ್ಬಿಡ್ತು ಅದು ಅಂತ. ಬಟ್ ಒಂದ್ ಹೇಳ್ತಾರೆ ಗೊತ್ತಾ, ಬಸವಣ್ಣ ಬೆಳೀತಾ ಇತ್ತಂತೆ, ಇಟ್ ವಾಸ್ ಗ್ರೋಯಿಂಗ್ ಅಂತ. ಪ್ರತಿ ವರ್ಷನೂ ಎತ್ತರ ಆಗ್ತಾ ಇತ್ತು ಅಂತ. ಅದಕ್ಕೆ ಅದು ತಲೆ ಮೇಲೆ ಒಂದು ಗೂಟ ಹೊಡೆದಿದ್ದಾರೆ, ಹೌದು, ಬೆಳಿಬಾರ್ದು ಅಂತ. ಇವಾಗ ಅದು 15 ಅಡಿ ಉದ್ದ ಇದೆ ಮತ್ತು 20 ಅಡಿ ಅಗಲದ ಒಂದು ಬಸವಣ್ಣ ಅದು ಇದೆ. ಒಂದ್ ಹೇಳ್ತೀನಿ, ನಮ್ಮ ಅಜ್ಜಿ ಹೇಳ್ತಾ ಇದ್ರು ಗೊತ್ತಾ, ಆ ಬಸವಣ್ಣ ಎದ್ದು ಗುಟ್ರ ಹಾಕತ್ತಂತೆ. ಆಮೇಲೆ ಇಲ್ಲಿ ಗವಿ ಗಂಗಾಧರೇಶ್ವರ ದೇವಸ್ಥಾನ, ಅಲ್ಲೊಂದು ಕೋಳಿ ಇದೆಯಂತೆ, ಆ ಕೋಳಿ ಕೂಗುತ್ತಂತೆ. ಅಲ್ಲಿಂದ ಕೋಳಿ ಇದೆ ಅಲ್ಲೊಂದು, ಅಲ್ಲಿ ಕೋಳಿ ಕೂಗುತ್ತಂತೆ, ಬಸವಣ್ಣ ಗುಟ್ರ ಹಾಕತ್ತಂತೆ. ಇನ್ನೊಂದೇನೋ ಒಂದ್ ಮೂದನ್ ಮರ್ತೋಗಿದೆ. ಅದ್ ಮೂರು ಆದಾಗ ಬೆಂಗಳೂರು ಮುಳುಗೋಗತ್ತಂತೆ, ಪ್ರಳಯ ಆಗತ್ತಂತೆ ಅಂತ, ಈ ಜಗತ್ ಮುಳುಗೋಗತ್ತೆ, ಜಗತ್ ಪ್ರಳಯ ಆಗತ್ತೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ಅವನ್ ನೆನಪಲ್ಲಿ ಕಡಲೆಕಾಯಿ ಪರಿಷೆ ಮಾಡೋದು ಅಂತ. ಪ್ರತಿ ಇಷ್ಟೊಂದ್ ದಿವಸ ಕಡಲೆಕಾಯಿ ಪರಿಷೆ ಇರ್ತಿರ್ಲಿಲ್ಲ, ಬರೀ 2 ದಿನ, ಸೋಮವಾರ ಮತ್ತೆ ಮಂಗಳವಾರ ಅಂತ. ಸೋಮವಾರ ಬೆಳಗ್ಗೆ ಮಡಿ ಪರಿಷೆ, ಮಂಗಳವಾರ ಮೈಲ್ಗೆ ಪರಿಷೆ ಅಂತ. ಅಂದ್ರೆ ಸೋಮವಾರ ಬೆಳಗ್ಗೆ ನಾವೆಲ್ಲ ಬೆಳಗ್ಗೆ ತಲೆಸ್ನಾನ ಮಾಡ್ಕೊಂಡು ಕೊನೆ ಕಾರ್ತಿಕ್ ಮಾಸ ಅಲ್ವಾ, ಹಾಗಾಗಿ ಅಲ್ಲಿ ಹೋಗಿ ದೇವ್ರ ನಮಸ್ಕಾರ ಮಾಡ್ಕೊಂಡು ಗಣಪತಿ ದೇವಸ್ಥಾನಕ್ಕೆ ಬಸವಣ್ಣಂಗೆ ಮನೆಗ್ ಬಂದ್ ಆಮೇಲೆ ಕಾಫಿ ಕುಡಿತಾ ಇದ್ವಿ. ಅವತ್ತು ಮಡಿ ಪರಿಷೆ ಅಂತ ಅಷ್ಟೊಂದು ರಶ್ ಇರ್ತಿರ್ಲಿಲ್ಲ, ಅದು ಇರ್ತಿತ್ತು, ತುಂಬಾ ರಶ್ ಇರ್ಲಿಲ್ಲ. ಅದೇ ಮಂಗಳವಾರ ಸಿಕ್ಕಾಪಟ್ಟೆ ರಶ್ ಇರ್ತಿತ್ತು. ಸುಮಾರು ಒಂದ್ 10-15 ವರ್ಷ ಹೋಗಿದ್ದೀನಿ ಅವಾಗ ಆ ಮನೆ ತನಕ. ಅದ ನೈವೇದ್ಯ ಮಾಡಿದ ಕಡಲೆಕಾಯಿ ಇರುತ್ತಲ್ಲ, ಅದು ತಂದು ಇವರೆಲ್ಲ ಕಡಲೆಕಾಯಿ ಪರಿಷೆ ಮಾರ್ತಾರಲ್ಲ, ಕಡಲೆಕಾಯಿ ಅದಕ್ಕೆ ರಾಶಿಗೆ ಹಾಕೋದು ಪ್ರಸಾದ ಅಂತ. ಆಮೇಲೆ ಮಾರಾಟ ಶುರುವಾಗ್ತಾ ಇದ್ದು. ಈಗ ಭಾನುವಾರ ಸೋಮವಾರ ಅಲ್ಲ, ಮುಂದೆ 3 ದಿವಸ ಮುಂಚೆ ಶುರು ಮಾಡ್ತಾರೆ. ಈ ಸತಿ ಏನು ಎಲ್ಲ ಫುಲ್ ಸಂಭ್ರಮ ತರ ನಡೆದು ಇವತ್ತು ಗುರುಕಿರಣ್ ಪರ್ಫಾರ್ಮೆನ್ಸ್ ಏನೋ ಮತ್ತೆ ಎಲ್ಲ ಅವರು ಬಂದು ಅದೊಂದು ದೊಡ್ಡ ಹಬ್ಬನೇ ಆಗೋಯ್ತು. ಸೊ ಐ ಥಿಂಕ್ ವಿತ್ ಟೈಮ್ ಫೈನಾನ್ಷಿಯಲ್ಸು ಮತ್ತೆ ಜನಗಳ ಒಂದು ಕ್ಯೂರಿಯಾಸಿಟಿ ಜೊತೆಗೆ ಸೇರಿ ಥ್ಯಾಂಕ್ ಯು, ತುಂಬಾ ಚೆನ್ನಾಗಿರೋ ಕಥೆನ ಹೇಳಿದ್ರಿ ನಮ್ಗೆ. ಹೇಳ್ತಾರೆ ಗೊತ್ತಾ, ಇನ್ನೊಂದು ನಂಬಿಕೆ ಇದೆ ಗೊತ್ತಾ, ಕಡಲೆಕಾಯಿ ತಿನ್ಬಿಟ್ಟು ನೀರ್ ಕುಡಿದ್ರೆ ಆರೋಗ್ಯ ಹಾಳಾಗತ್ತೆ ಅಂತಾರಲ್ಲ. ಈ ಕಡಲೆಕಾಯಿ
ತಿಂದ್ರೆ ಇಲ್ಲಿ ಈ ಕಡ್ಲೆಕಾಯಿ ತಿಂದ್ರೆ ಏನೂ ಆಗಲ್ಲ ಅಂತ, ಆರೋಗ್ಯ ಏನು ಹಾಳಾಗಲ್ಲ ಅಂತ. ಅದನ್ನ ನಮ್ಗೆ ಗೊತ್ತಿರೋರ್ಗೆಲ್ಲ ಕೊಡ್ತೀವಿ. ಕಡ್ಲೆಕಾಯಿ ಪರಿಷೆ ಪ್ರಸಾದ ಅಂತ ತಗೋತೀವಿ. ನಮ್ ತಂದೆ ಬೆಂಗಳೂರಿಂದ ಶ್ರವಣಬೆಳಗೊಳ ಗುರುಗಳಿಂದ ತಗೊಂಬರೋರು, ಇಲ್ಲಿಂದ ಕಡ್ಲೆಕಾಯಿ ಪರಿಷತ್ ಕಡ್ಲೆಕಾಯಿ ಅಂತ 4 ಪ್ರಸಾದ ಅಂತ ಇಟ್ಟಿದ್ವಿ. ಸೊ ಇವರು ನಮ್ಮ ಸೋದರತೆ ಶೈಲಾ ಆಂಟಿ, ಕುಮರನ್ ಸ್ಕೂಲಲ್ಲಿ ಕನ್ನಡ ಟೀಚರ್ ಕೂಡ ಆಗಿದ್ರು. ಕಡ್ಲೆಕಾಯಿ ಪರಿಷೆ ಹಿಂದೆ ಇರುವಂಥ ಒಂದಷ್ಟು ಆಚರಣೆಗಳು, ಸಂಪ್ರದಾಯ ಎಲ್ಲ ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ. ಸೊ ಈ ವಿಡಿಯೋನ ನೋಡಿ ಖಂಡಿತ ಕಡ್ಲೆಕಾಯಿ ಪರಿಷೆಗೆ ಹೋಗೋಕ್ಕಾಗಿಲ್ಲ ಅಂತಂದ್ರೂ ಇಡೀ ಸಂಭ್ರಮನ ಇಲ್ಲೇ ಎಂಜಾಯ್ ಮಾಡಿದ್ದೀರಾ. ಸೊ ವೇಟ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇನ್ ದ ಡೇಸ್ ಟು ಕಮ್ ಫಿಲಿಪೀನ್ಸಿಂದ ವ್ಲಾಗ್ ಕಮಿಂಗ್ ಯುವರ್ ವೇ. ಟೇಕ್ ಕೇರ್ ಯು ಗೈಸ್. ಎಲ್ಲರಿಗೂ ಕಾರ್ತಿಕ ಮಾಸದ ಸಂಭ್ರಮಾಚರಣೆಯ ಶುಭಾಶಯಗಳು. ಹ್ಯಾಪಿ ಡಿಸೆಂಬರ್.